ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲ್ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣೇಶ ಹಬ್ಬ ಶನಿವಾರ ಇರೋದ್ರಿಂದ ನಾವು ಗುರುವಾರನೇ ಗಣೇಶನ ಮಾಡ್ತಾ ಇದ್ದೀವಿ, ಯಾಕೆಂದರೆ ಅದು ಸ್ವಲ್ಪ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಪ್ರತಿ ವರ್ಷ ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಗಣೇಶನ ಮಾಡ್ತೀವಿ. ಅದಕ್ಕೆ ನಾವು ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದರೆ ನನ್ನ ತಮ್ಮ ಕೇಳಲ್ಲ, ಹೇಳಿದ ಮಾತು ಕಲರ್ ಮಾಡಿಬಿಡ್ತಾನೆ. ಆ್ಯಂಡ್ ಈ ವ್ಲಾಗಲ್ಲಿ ನಿಮಗೆ ನಮ್ಮ ಮನೆ ಗಣೇಶ ಹಬ್ಬದ ವ್ಲಾಗ್ ಮತ್ತು ನಾವು ಗಣೇಶ ಮಾಡಿರೋದ್ರ ವ್ಲಾಗ್ ಸಿಗುತ್ತೆ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ವರ್ಷ ನಾವೇ ಗಣೇಶನ ಮಾಡೋದ್ರಿಂದ ಈ ವರ್ಷವೂ ನಾವೇ ಗಣೇಶನ ಪ್ರಿಪೇರ್ ಮಾಡಿದ್ವಿ. ಆ್ಯಂಡ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ಗಣೇಶ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ ತಕ್ಷಣವೇ ಒಂದು ಗುಡ್ ವೈಬ್ಸ್ ಫೀಲ್ ಆಗ್ತಿತ್ತು. ಆ್ಯಂಡ್ ನಿಮಗೆ ಟೆರಕೋಟಾ ಮಣ್ಣು ಗಣೇಶ ಮಾಡೋದಕ್ಕೆ ಬೇಕು ಅಂತಂದರೆ ನಿಮ್ಮ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಟೆರಕೋಟಾ ಕ್ಲೇ ಅಥವಾ ಸಾಯಿಲ್ ಅಂತ ಹಾಕಿದ್ರೆ ರೆಡಿ ಸಿಕ್ಕತ್ತೆ ನಿಮಗೆ. 1 ಅಥವಾ 2 kgs ಇರುತ್ತೆ. ಕೆಲವೊಮ್ಮೆ 1 ಮತ್ತು 2 kg ಸಿಕ್ಕಲ್ಲ, 3 kgದೇ ಬೈ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ನಾವು ಮನೆ ಒಳಗಡೆ ಕೂರಿಸಲ್ಲ, ಮನೆ ಹೊರಗಡೆ ಕೂರಿಸೋದು. ಯಾಕೆ ಅಂತಂದರೆ ನನ್ನ ತಮ್ಮ ಚಿಕ್ಕವನು ಇರಬೇಕಾದ್ರಿಂದನೂ, ಪ್ರೀ ನರ್ಸರಿ ಇರಬೇಕಾದ್ರಿಂದನೂ ಅವನು ಮನೆ ಒಳಗಡೆ ಪೂಜೆ ಮಾಡೋದಕ್ಕಿಂತ ಮನೆಯಿಂದ ಹೊರಗೆ ಸಿಟ್ಔಟ್ ಏರಿಯಾದಲ್ಲಿ ಒಂದು ಪುಟ್ಟ ದೇವ್ರ ಮನೆ ಸೆಟಪ್ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡ್ತಿದ್ದಿದ್ದು. ನಾವು ಯಾರೂ ಹೇಳ್ತಿರ್ಲಿಲ್ಲ ಹಿಂಗೆ ಪೂಜೆ ಮಾಡ್ಬೇಕು ನಿನಗೆ ಅಂತೆಲ್ಲ ನಾವು ಯಾರೂ ಹೇಳ್ತಿರ್ಲಿಲ್ಲ. ಈವನ್ ಅಪ್ಪ ಅಮ್ಮ ಕೂಡ ಹೇಳ್ತಿರ್ಲಿಲ್ಲ ಅವನಿಗೆ. ಆದರೆ ಅವನೇ ಎಲ್ಲ ಒಂದು ಸೆಟಪ್ ಮಾಡಿಕೊಂಡು ಪ್ರತಿ ಸಲಿನೂ ಗಣೇಶ ಹಬ್ಬ ಆಗಲಿ ಯಾವುದೇ ಬೇರೆ ಹಬ್ಬ ಆದರೂ ಸರಿಯೇ ಇಟ್ಟು ಪೂಜೆ ಮಾಡೋನು. ಆ್ಯಂಡ್ ಪ್ರತಿದಿನ ಮನೆ ಒಳಗಡೆ ಪೂಜೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಹೊರಗಡೆ ಮಾತ್ರ ಮಿಸ್ ಇಲ್ದಂಗೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡೋನು. ಅವನದೇ ಒಂದು ಸೆಟಪ್ ಇರ್ತಿತ್ತು. ಈಗೇನು ಗಣೇಶನಿಗೆ ಮಣೆಯೆಲ್ಲ ಹಾಕಿ ಏನು ರೆಡಿ ಮಾಡ್ಕೊಂಡಿದ್ದನೋ ಅದೇ ಥರ ಪ್ರತಿದಿನ ಇಟ್ಟು ಪೂಜೆ ಮಾಡೋನು. ಅದೊಂದು ನಮಗೆ ತುಂಬ ಖುಷಿ, ಏಕೆಂದರೆ ಅದು ಅವನ ಮನಸ್ಸಿಗೆ ಬಂದು ಪೂಜೆ ಮಾಡೋದು. ಸೊ ನಾವು ಮನೆ ಒಳಗಡೆ ಇಡ್ತೀವಿ ಅಂದರೆ ಇಲ್ಲ ನಾನು ಮನೆ ಒಳಗಡೆ ಇಡೋಲ್ಲ, ನಾನು ಪ್ರತಿ ಸಲ ಹೆಂಗೆ ಮಾಡ್ತೀನೋ ಈ ವರ್ಷನೂ ಹಾಗೆ ಮಾಡ್ತೀನಿ ಅಂತ ಮನೆ ಹೊರಗಡೆ ಸಿಟ್ಟಿಂಗ್ ಏರಿಯಾದಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾನೆ. ಗಣೇಶನಿಗೆ ಪೂಜೆ ಎಲ್ಲ ಮುಗಿಸಿ ಮನೆ ಒಳಗಡೆನೂ ನಾವು ಪೂಜೆ ಎಲ್ಲ ಮಾಡಿಡೋ ಅಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು. ನಾವು ಬೆಳಗ್ಗೆ ಟಿಫನು ಮಾಡಿರಲಿಲ್ಲ. ಸೊ ರೈಸ್ ಮತ್ತು ಬಜ್ಜಿ ಮಾಡ್ತಾಯಿದ್ರು. ನನಗೆ ನಮ್ಮಮ್ಮ ಸೌತೆಕಾಯಿ ಹಚ್ಚು ಅಂತ ಕೂರಿಸ್ಬಿಟ್ಟಿದ್ರು ಹೆಸರು ಬೇಳೆದು ಮಾಡೋಕ್ಕೆ. ಆ್ಯಂಡ್ ಅವತ್ತು ಪೂಜೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾವು 3 days ಇಟ್ಟಿದ್ದು. 3 days ನೈಟ್ ಸಂಜೆ ನಾವು ಮತ್ತೆ ಒಂದ್ಸಲ ಪೂಜೆ ಮಾಡಿ ಎಲ್ಲರೂ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾವು ಗಣೇಶನ ಬಿಟ್ವಿ. ಆ್ಯಂಡ್ ನೀವು ಯಾರ್ಯಾರೆಲ್ಲ ಗಣೇಶ ಹಬ್ಬ ಮಾಡಿದಿರೋ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಯಿತು, ಬಟ್ ಎಲ್ಲರೂ ಈ ವ್ಲಾಗ್ನ ನೋಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.